ಏನ್ರಿ ಹಂಗ ಓಡಿಸ್ತೀರಾ ಗಾಡಿನ? ಶಿವಮೊಗ್ಗದ ಜೋಗ್ ಫಾಲ್ಸ್ ಅಪಾಯದ ಪ್ರದೇಶದಲ್ಲಿ ಜಾಲಹಳ್ಳಿ ಮೂಲದ ಗೌತಮ್ ಅರಸು ಎಂಬಾತ ರಾಜಾ ಫಾಲ್ಸ್ ಬೀಳುವ ಜಾಗಕ್ಕೆ ತೆರಳಿದ್ದ. ಈ ವಿಡಿಯೋವನ್ನ ಯೂಟ್ಯೂಬ್ಗೆ ಕೂಡ ಅಪ್ಲೋಡ್ ಮಾಡಿದ್ದ. ಅಣ್ಣ, ಪಾದಯಾತ್ರೆ ಮಾಡ್ತಾ ಇದ್ದೀರಾ? ಎಲ್ಲಿಂದ ಎಲ್ಲಿವರೆಗೂ ಮಾಡ್ತಾ ಇದ್ದೀರಾ? ನಿಮ್ಮ ಉದ್ದೇಶ ಏನು? ಪಾದಯಾತ್ರೆ ಮಾಡ್ತಾ ಇರೋ ಉದ್ದೇಶ? ಓಕೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕರುನಾಡು ಬೈಕರ್ಸ್ ತಂಡದಿಂದ 2 nights ರೈಡ್ ಹೋಗ್ತಾ ಇದ್ದೀವಿ. ಅದು ಕಣ್ಣೂರ್ಗೆ. ಇವತ್ತು ಬಂದು 37ನೇ ರೈಡ್. ಇನ್ನೊಂದೇನಂದ್ರೆ ಇಂಡಿಪೆಂಡೆನ್ಸ್ ಡೇ ಜೊತೆಗೆ ನಮ್ಮ ತರುಣನ್ ಬರ್ಡೇ. ನೋಡಿ, ನಮ್ಮ ಬರ್ತ್ಡೇಗೂ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಹುಟ್ಟಿರೋ ಬರ್ತ್ಡೇಗೂ ಹೆವಿ ವ್ಯತ್ಯಾಸ ಇದೆ ಸ್ನೇಹಿತರೆ. ನಮ್ಮ ಬರ್ಡೇಗೆ ನಾವು ಚಾಕ್ಲೇಟ್ ಎಲ್ಲ ಕೊಡ್ತೀವಿ. ನಮ್ಮ ಬರ್ಡೇಗೆ ನಾವು ಚಾಕ್ಲೇಟ್ ಕೊಟ್ರೆ ಇವನ್ ಬರ್ತ್ಡೇಗೆ ಅವರೇ ಚಾಕ್ಲೇಟ್ ಕೊಟ್ಟು ಲಾಡು ಕೊಡ್ತಾರೆ. ಸೊ ಹ್ಯಾಪಿ ಬರ್ಡೇ ತರುಣ್. ಇವಾಗ 24 ವರ್ಷ. 24 ವರ್ಷಕ್ಕೆ ತುಂಬ ಸೌಲಭ್ಯಗಳು ಸಿಕ್ಕಿದೆ. ಎಲ್ಲ ರೈಟ್ ವೇಯಲ್ಲಿ ಯೂಸ್ ಮಾಡು, ಒಳ್ಳೇದಾಗಲಿ. ಆ್ಯಂಡ್ ಇವಾಗ ಕೇಕ್ ಕಟ್ ಮಾಡಿ ನಮ್ಮ ಪಯಣನ ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ಆಮೇಲೆ ನಾವು ತಿಂಡಿಗೆ ಬಂದಿದ್ದು ಸ್ನೇಹಿತರೆ ಶಿವಾಲಿಕ್ ಕೆಫೆ ಅಂತ ನೋಡ್ತಾ ಇದ್ದೀರಾ. ಮೈಸೂರಲ್ಲಿ ಇದ್ದೀವಿ ನಾವು. ತುಂಬ ಚೆನ್ನಾಗಿದೆ ತಿಂಡಿ. ನೀವು ಸುತ್ತಮುತ್ತ ಇದ್ರೆ ಶಿವಾಲಿಕ್ ಕೆಫೆಗೆ ಬಂದು ತಿಂಡಿ ತಿಂದ್ಬಿಟ್ಟು ಕಮೆಂಟ್ ಹಾಕಿ ಹೇಗಿದೆ ಅಂತ ತಿಳಿಸಿ. ಎಗ್ಲೆಸ್ ಬ್ರೋ, ಯಾಕೆ ಬ್ರೋ ಪಾಪ ಅವನ್ನ ನೋಡಿದ್ರೆ ಎಗ್ಲೆಸ್ ಥರ ಕಾಣಿಸ್ತವನ. ವಿಶ್ ಹೇಳಿ ಗುರು, ಏನು ವಿಶ್ ಹೇಳಿ ಗುರು. ದೊಡ್ಡವನಾದ್ಮೇಲೆ ಏನಾಗ್ತೀಯ ನೀನು? ನಾನು ಹಿಂಗೆ ಅಡ್ಡಾಡೋದೆ. ದೊಡ್ಡವನಾಗಿಲ್ಲ ಈಗ 18 ಬ್ರೋ. ಇರು ಬ್ರೋ, ವಿಶ್ ಹೇಳು ಬ್ರೋ. ಏನು ಈ ಬರ್ತಡೇ ದಿವಸ ಏನಿಲ್ಲ ಬೈ, ಎಲ್ಲ ಬರ್ಡೇ ಸೇಮ್ ಮುಂದೆ ಸಿಂಪಲ್. ನಮಗೇನು ನಿಮ್ದು ಬೇರೆ ಅದು ಬೇರೆ ಅನ್ಸಲ್ಲ. ಅಲ್ಲ ಬ್ರೋ, ವಿಶ್ ಹೇಳು ಬ್ರೋ. ನಿಂಗೆ ಏನು ಬೇಕು? ಬ್ರೋ ಎಲ್ಲ ಬೇಕು ಬ್ರೋ. ಮದುವೆ ಆಗ್ಬೇಕು, ನಿನಗೆ ಮದುವೆ ಆಗಬೇಕು. ಏನ್ ಹೇಳ ನೀನು? ಓಕೆ, ಕಟ್ ಮಾಡು ಬ್ರೋ. ಹ್ಯಾಪಿ ಬರ್ಡೇ ಟು ತರುಣ್, ಹ್ಯಾಪಿ ಬರ್ಡೇ ಟು ತರುಣ್, ಹ್ಯಾಪಿ ಬರ್ಡೇ ಟು ಯು ಡಿಯರ್ ತರುಣ್. ಬಟ್ ಇವ್ನು ಕೊಡು, ಕೇಕ್ ತರಿಸಿದ ಅವ್ನು ಗುರು. ಗುರು, ಕೇಕ್ ತರಿಸಿದ್ ನೀನು, ಆಮೇಲೆ ನಾನು. ಅಲ್ಲ ಗುರು, ನೀನು ಇಂಡಿಪೆಂಡೆನ್ಸ್ ಡೇ ದಿವಸ ಹುಟ್ಟಿದ್ಯಾ ಅಂದ್ರೆ ನೀನು ಏನೋ ದೊಡ್ಡ ಸಾಧನೆ ಮಾಡ್ತೀಯ ಗುರು. ನೀನು ದೇಶ ಆದ್ಮೇಲೆ ಸಾಧನೆ ಮಾಡ್ತೀಯ ಬ್ರೋ. ಅದೇ ನೀವು ಹೇಳ್ತಾನೆ ಡ್ರೋನ್ ಪ್ರತಾಪ್ ಹಾಡ್ತು ಆತರ ಆಡ್ತೀಯ ಗುರು ನೀನು. ಇನ್ನೊಂದು 10 ವರ್ಷ ಭಯ ಮಾಡ್ತೀನಿ, ಏನಾದ್ರು ಮಾಡ್ತೀಯಾ? ಓಕೆ, ಥ್ಯಾಂಕ್ ಯು ಬ್ರೋ, ಒಳ್ಳೇದಾಗ್ಲಿ. ಸೊ ಇವಾಗ 7 ಜನ ಹೊಸಪುರಿದ್ದೀರಾ. ಭಯ NSL ಬಂದಿದ್ದೀರಾ. ವೆಲ್ಕಮ್ ಟು ಕ್ಲಬ್ ಬ್ರೋ. ನಿಮಗೂ ವೆಲ್ಕಮ್ ಬ್ರದರ್. ಕ್ಲಾಸಿಕ್ 350 ವೆಲ್ಕಮ್ ಬ್ರೋ. ಭಯ್ಯ ವೆಲ್ಕಮ್ ಬ್ರೋ. ವೆಲ್ಕಮ್ ಬ್ರೋ. ನೀವು ಬಿಡಿ ಬ್ರೋ. ಸೇಮ್ ಮಿನಿಸ್ಟರ್ ಇದ್ದಂಗೆ ಇದೆಯಾ ಗುರು ನೀನು. ಯಾವ ಇಲಾಖೆ? ಪಕ್ಕ ಏನು ಆಗ್ತೀಯ ಗುರು ನೀವು. ನೀವು ನೋಡಿದ್ರೆ ಸಚಿವನೇ ಆಗೋದು ಗುರು. ಗೃಹ ಸಚಿವ ಆಗ್ತೀಯ ಅನ್ಸ್ತಿದ್ದೆ ನನಗೆ. ಗೃಹ ಸಚಿವ ಬೇಡವಾ? ಅಬ್ಬ ಇದು ಹೇಳಿದ್ರಲ್ಲ ಅಬಕಾರಿ, ಅದೇ ಓಕೆ, ಲೆಟ್ಸ್ ಗೋ ಸ್ನೇಹಿತರೆ. ಬನ್ನಿ, ಇವಾಗ ಗೇರ್ಸ್ ಎಲ್ಲ ಹಾಕೊಂಡು ಬಾಯ್ಸ್ನ ಇನ್ನೊಂದು ಆಕ್ಚುಲಿ ಗೋಣಿಕೊಪ್ಪ ಹತ್ರ ನೆಕ್ಸ್ಟ್ ಸ್ಟಾಪ್ ಕೊಡೋಣ ಅಂತ. ಒಂದು ಆಲ್ಮೋಸ್ಟ್ ಒಂದು 100 kilometers ಇರ್ಬೋದೇನೋ ಇಲ್ಲಿಂದ. ಅಲ್ಲಿ ಸ್ಟಾಪ್ ಕೊಟ್ಟು ನೆಕ್ಸ್ಟ್ ನಾವು ಮೋಸ್ಟ್ಲಿ ಚೆಕ್ ಪೋಸ್ಟ್ ಅಲ್ಲಿ ಒಂದು ಸ್ಟಾಪ್ ಕೊಡಬೇಕು. ಬಿಕಾಸ್ ನಮ್ಮ ಹತ್ರ ಒಂದು ಕಾರ್ ಇದೆ. ಕಾರಲ್ಲಿ 4 ಜನ ಬರ್ತಾ ಇದಾರೆ. ಕಾರ್ ಮೋಸ್ಟ್ ಪ್ರಾಬಬ್ಲಿ ಜಾಸ್ತಿ ಟೈಮ್ ತಗೊಂಡು ಚೆಕ್ ಮಾಡಕ್ಕೆ, ಬಿಕಾಸ್ ಕೇರಳ ಬಾರ್ಡರ್ ಆಗಿರೋದ್ರಿಂದ. ಬನ್ನಿ, ಈಗ ನಮ್ಮ ಪಯಣನ ಹೆಲ್ಮೆಟ್ ಕ್ಯಾಮ್ರಾಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಪಾಪ ಗುರು, 2 ಕಾಲ್ ಕೆಳಗಿಟ್ಕೊಂಡು ಓಡಿಸ್ತವ್ರೆ. ಎತ್ತಿದ್ರು ದೇವ ಮುಂದೆ ಮೀಡಿಯನ್ ವಿಚಾರ. ಗುರು, ವಿಶ್ ನಮ್ಗೆ ಹೇಳ್ಬೇಕು ಸ್ವಲ್ಪ ಆರಾಮಾಗಿ ಬಾ ಅಂತ. ಬ್ರೋ, ಆರಾಮಾಗಿ ಬನ್ನಿ, ಸ್ವಲ್ಪ ಡಿಸ್ಟೆನ್ಸ್ ಗ್ಯಾಪ್ ಕೊಡಿ ನಂಗೆ. ಒಳ್ಳೆ ಗಾಳಿ ಇದೆ ಆದ್ರೆ ಮಳೆ ಇಲ್ಲ. ಅಯ್ಯೋ, ಆ ಮಗು ಹೆಂಗ್ ನೋಡ್ತಾ ಇದ್ ಗೊತ್ತಾ? ಕಳ್ಳನ್ ತರ ನೋಡ್ತಾರದು ಅಲ್ಲಡಲಿ. ಏಯ್ 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 ಇವಾಗ ನೋಡ್ತಾ ಇರೋದು ಒಂದೇ ಕಣ್ಣಲ್ಲಿ. ಭೂಮಿ ಪುತ್ರ, ವಾವ್. K09 MF 3499. ಹೌದಾ? ಇಲ್ಲ ಬ್ರೋ, ಏನ್ ಹೇಳಿ ಪಟ್ಟ ತಿರುಗ್ಬಿಟ್ಟೆ ನಾನು. ಅವರೆಲ್ಲ ನೋಡ್ತಾ ಇರೋದು ಗಾಬರಿ ಇದೆ. ನಿಮ್ ಮುಂದೆ ಹೋಗ್ತಾರೋ ಕಾರ? ಓಕೆ, ಬರ್ತಾ ಇದ್ದೀನಿ ಸ್ನೇಹಿತರೆ, ಬಂದೆ ನಾನು. ಜಾಲಿ. ಓಹೋ, ನಗ್ತಾ ಇರೋದವರು. ಅಪ್ಪ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಮೊಬೈಲ್ ಎತ್ಕೊಂಡ್ರು ಅವರು. ಸ್ನೇಹಿತರೆ, ಮತ್ತು ಇನ್ನೊಂದು, ನಾವು ಆ್ಯಕ್ಚುಲಿ ಜೋಗ್ ಫಾಲ್ಸ್ಗೆ ಹೋಗಿದ್ವಿ, ನಿಮ್ಗೆಲ್ರಿಗೂ ಗೊತ್ತು. ಬಟ್ ಸುಮಾರು ಜನಕ್ಕೆ ಇದನ್ನ ಗೊತ್ತಿಲ್ಲ. ಜೋಗ್ ಫಾಲ್ಸ್ ರೆಸ್ಟ್ರಿಕ್ಟೆಡ್ ವ್ಯೂ ಪಾಯಿಂಟ್ ಅಲ್ಲಿ ವಿಡಿಯೋ ಹಾಕಿದ್ದಕ್ಕೆ ನನ್ನ ಮೇಲೆ ದೂರು ದಾಖಲೆ ಆಗಿದೆ ಸ್ನೇಹಿತರೆ.
FIR ಹಾಕವ್ರೆ. ಇದು ಅಂತ ಪ್ರೌಡ್ ವಿಷಯ ಏನಿಲ್ಲ, ಬಟ್ ಏನ್ ಮಾಡಕ್ಕಾಗಲ್ಲ, ನಾವು ಪೊಲೀಸ್ ಅವ್ರನ್ನ ಎದುರಾಕೊಳಕ್ ಆಗಲ್ಲ. ಯಾಕಂದ್ರೆ ದ ಮೋಸ್ಟ್ ಪವರ್ಫುಲ್ ಪೀಪಲ್ ಅವರು. ಅದಕ್ಕೋಸ್ಕರ ನಾವು ಮಾಡಿದ ತಪ್ಪಾಯ್ತು ಅಂದ್ಬಿಟ್ಟು ಇವಾಗ ಹೋಗ್ಬಿಟ್ಟು ಚಾರ್ಜ್ ಶೀಟ್ಗೆ ಸೈನ್ ಹಾಕ್ಬಿಟ್ಟು ಕೋರ್ಟಿಗೆ ಸಬ್ಮಿಟ್ ಮಾಡಿ ಇನ್ನೊಂದ್ಸರಿ ಕೋರ್ಟಿಗೆ ಹೋಗ್ಬೇಕು ಸ್ನೇಹಿತರೆ. TV9 ಸುವರ್ಣ ನ್ಯೂಸ್ ಅವರು ಎಲ್ಲ ಹಾಕೊಂಡು ಚೆನ್ನಾಗಿ ಜರ್ದಾರವ್ರೆ. ಶಿವಮೊಗ್ಗದ ಜೋಗ್ ಫಾಲ್ಸ್ ಅಪಾಯದ ಪ್ರದೇಶದಲ್ಲಿ ವಿಡಿಯೋ ಮಾಡಿದ್ದ ಯೂಟ್ಯೂಬರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಜಾಲಹಳ್ಳಿ ಮೂಲದ ಗೌತಮ್ ಅರಸು ಎಂಬಾತ ರಾಜಾ ಫಾಲ್ಸ್ ಬೀಳುವ ಜಾಗಕ್ಕೆ ತೆರಳಿದ್ದ. ಈ ವಿಡಿಯೋವನ್ನ ಯೂಟ್ಯೂಬ್ಗೆ ಕೂಡ ಅಪ್ಲೋಡ್ ಮಾಡಿದ್ದ. ಸದ್ಯ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಠಾಣೆಯಲ್ಲಿ ಸೊರಬ ಮೂಲದ ಗೈಡ್ ಸಿದ್ದರಾಜು ಗೌತಮ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳದಲ್ಲಿ ಇವ್ರು ಯಾರು ಕಾಣಿಸ್ಕೊಂತ ಇಲ್ಲ. ಪಾಪ ಇವ್ರ ಕಣ್ಣುಗಳಿಗೆ ನಾವು ಮಾತ್ರ ಬೀಳ್ತೀವಿ. ಏನು ತೊಂದರೆ ಇಲ್ಲ, ನಮ್ಮದು ತಪ್ಪಾಗಿದೆ. ಆ ಗೈಡು ಕರ್ಕೊಂಡೋಗಿದ್ದು ಅವ್ನು 100 ರೂಪಾಯಿ ಇಸ್ಕೊಂಡ ಅಂದ್ಬಿಟ್ಟು ನಾವೆಲ್ಲ ಹೋದ್ವಿ, ನಾವಲ್ಲಿ ವೀಡಿಯೋ ಮಾಡಿದ್ವಿ. ನಾನು ಬೈ ಮಿಸ್ಟೇಕ್ ಆಗಿ ಸಾಯೋವರೆಗೂ ನೋಡಿ ಜೋಗದ ಗುಂಡಿ ಅಂದ್ಬಿಟ್ಟಿದ್ದೀನಿ, ಸಾಯೋವರೆಗೂ ಈ ಜಾಗನ ನೋಡಿ ಅಂದ್ಬಿಟ್ಟಿದ್ದೀನಿ. ಅದನ್ನೇ ಹಾಕ್ಬಿಟ್ಟವ್ರೆ FIR ಅಲ್ಲಿ. ಏನು ತಪ್ಪಿಲ್ಲ ಸ್ನೇಹಿತರೆ, ನಾನು ಪೊಲೀಸವ್ರನ್ನ ನಿಜವಾಗ್ಲೂ ಬ್ಲೇಮ್ ಮಾಡ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಈ ಥರ ಗೊತ್ತಿಲ್ಲದರೆ ಆಗಿದೆ. ಇನ್ಮೇಲೆ ಈ ಥರ ಜಾಗಗಳಿಗೆ ಹೋಗಬೇಡಿ, ವಿಡಿಯೋ ಮಾಡಬೇಡಿ, ಬೇರೆಯವ್ರಿಗೆ ಪ್ರೋತ್ಸಾಹಿಸಬೇಡಿ. ಸೊ 2 ಸರಿ ಸಿದ್ದಾಪುರ ಹೋಗ್ಬೇಕು ಸ್ನೇಹಿತರೆ. ಒಂದು ಚಾರ್ಜ್ ಶೀಟು ಸೈನ್ ಮಾಡೋಕ್ಕೆ, ಇನ್ನೂ ಒಂದು ಬಂದು ಕೋರ್ಟಲ್ಲಿ ಡೇಟ್ ಕೊಡ್ತಾರೆ. ಅದು ಕೋರ್ಟಲ್ಲಿ ಸಬ್ಮಿಟ್ ಆದಮೇಲೆ ಅಲ್ಲಿ ಹೋಗ್ಬಿಟ್ಟು ನಾವು ಒಂಚೂರು ಫೈನ್ ಅಂತ ಇರುತ್ತೆ, ಜಡ್ಜ್ ಮುಂದೆ ನಿಂತ್ಕೊಂಡು ಫೈನ್ ಕಟ್ಟಬೇಕು. ಅಷ್ಟು ಲಾಯರ್ ಖರ್ಚು, ಅಪ್ ಆ್ಯಂಡ್ ಡೌನು, ಫ್ಯೂಯಲ್ಲು, ಏನಂದ್ರು ಒಂದು 12,000 ಖರ್ಚಾಗತ್ತೆ. 12,000 ಟ್ಯಾಕ್ಸು ಸ್ನೇಹಿತರೆ. ಆ ಒಂದು ಜಾಗಕ್ಕೆ ಹೋಗಿ ವಿಡಿಯೋ ಮಾಡಿದ್ದಕ್ಕೆ. ನೋಡಿ, ಏನು ಮಾಡೋಕ್ಕಾಗಲ್ಲ. ಕಾನೂನನ್ನ ನಾವು ಗೌರವಿಸಲೇಬೇಕು. ತಪ್ಪಾಗಿದೆ, ಕ್ಷಮೆ ಕೇಳಬೇಕು, ಫೈನ್ ಕಟ್ಟಬೇಕು, ಜಾಲಿಯಾಗಿ ಅದನ್ನು ಕಂಟೆಂಟ್ ಮಾಡಬೇಕು. ಇಲ್ಲ ಅಂದರೆ ಹೆಂಗೆ ಹೇಳಿ? ನಮ್ಮ ದುಡಿಮೆನೇ ಯೂಟ್ಯೂಬು, ನಮ್ಮ ದುಡಿಮೆನೇ ಸೋಷಿಯಲ್ ಮೀಡಿಯಾ. ಡೋಂಟ್ ವರಿ ಬೇಬಿ ಚಿನ್ನಮ್ಮ ಅಂತ ರೀಲ್ ಮಾಡ್ತಾರೆ. ಪರವಾಗಿಲ್ಲ, ಪ್ಲಸ್ ಆರ್ ಮೈನಸ್. ಉಪ್ಪಿದ ಮೇಲೆ ನೀರು ಕುಡಿಲೇಬೇಕು ಅಂತಾರಲ್ಲ, ಆ ಥರ ಸ್ನೇಹಿತರೆ. ಸೊ ಈ ವಿಷಯದಲ್ಲಿ ನಮಗೆ ಕೇಶವ್ ಅನ್ನೋರು ನಮ್ಮ ಜೊತೆ ರೈಡ್ ಬಂದಿದ್ರಲ್ಲ, ಅವ್ರು ತುಂಬ ಸಹಕಾರ ನೀಡಿದ್ದಾರೆ. ಅವರು ಲಾಯರ್ ಅವರು ರೆಕಮೆಂಡ್ ಮಾಡಿದಾಗಿರ್ಬೋದು, ಅಥವಾ ಆ ಕಡೆ ಸ್ಟೇಷನ್ ಹತ್ರ ಮಾತಾಡಿಸಿ ಎಲ್ಲ ಮಾತಾಡಿದ್ದು ನಮ್ಮ ಅಭಿ ಅವರು, ಹರಿ ಅವರು, ಎಲ್ಲ ಜನ ಸ್ನೇಹಿತರು ನಿಂತ್ಕೊಂಡ್ರು. ಯಾಕಂದರೆ ನಾವೆಲ್ಲ ಈ ಥರ ನ್ಯೂಸಲ್ಲಿ ಬರಬೇಕು ಅಂದ್ಕೊಂಡಿದ್ವಿ, ಬಟ್ ಈ ಥರ ಬರ್ತೀವಿ ಅಂತ ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಆಮೇಲೆ ಅದು ಒಂದು ಫ್ಯಾಮಿಲಿ ಮ್ಯಾನ್ ಆಗಿ ಸೋಷಿಯಲ್ ಮೀಡಿಯಾಲಿದ್ದು ಇದನ್ನೇ ದುಡಿಮೆ ಅಂತ ಮಾಡ್ತಾ ಇದ್ದಾಗ ಸಡನ್ನಾಗಿ ಈ ಥರ ಒಂದು ಮಾರ್ಕ್ ಬಂದ್ಬಿಟ್ರೆ ಅದೊಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಸದ್ಯ ನಮ್ಮ ಪ್ರಿಯ ಸ್ನೇಹಿತರಿಂದ ನಾವು ಇದನ್ನು ಪಾಸಿಟಿವ್ ಆಗಿ ತೊಗೊಂಡು ಮುಂದೆ ನುಗ್ತಾ ಇದ್ದೀವಿ. ವಾವ್, ಅಯ್ಯೋ ಹಳ್ಳನೇ ಕಾಣಿಸ್ಲಿಲ್ಲ. ಚೆನ್ನಾಗಿರೋ ಹುಡುಗಿರ್ಗೂ ಹಂಗಾರೆ ಹಾಕ್ಬೇಕು ಗುರು FIR. ಹುಡುಗಿರನ್ನ ನೋಡ್ಕೊಂಡು ಈ ಕಡೆ ಗಾಡಿ ಕೂತ್ಬಿಟ್ಟು ಸದೋಗ್ಬಿಟ್ಟಿದ್ರೆ ನಾನು, ಅವ್ರಿಗೂ ಹಾಕ್ಬೇಕು FIR. ಓ ಬ್ರೋ, ಲೇಡೀಸ್ ಓನ್ಲಿ ಗ್ಯಾಂಗ್ ಬ್ರೋ ಇದು. ಗುರಾಯಿಸ್ಬಿಟ್ರು ಗುರು, ಅಪ್ಪ ಭಯನೇ ಆಗೋಯ್ತಂಗೆ. ಓ ಆರ್ಮಿ ಅಂತ ಬೇರೆ ಇದೆ ಗಾಡಿ ಮೇಲೆ. ಓ ಸೂಪರು, ವುಮೆನ್ ಆರ್ಮಿ. ವರ್ಲ್ಡ್ಸ್ ಡೇಂಜರಸ್ ಆರ್ಮಿ ಬಂದು ವುಮೆನ್ ಆರ್ಮಿ. ವೆಪನ್ಸೇ ಬೇಕಾಗಿಲ್ಲ ಸ್ನೇಹಿತರೆ, ಕಣ್ಣಲ್ಲೇ ಸಾಯಿಸ್ಬಿಡ್ತಾರೆ. ಎಲ್ಲ ಕಾರಲ್ಲೂ ಹುಡುಗಿರಿದಾರಲ್ಲ ಗುರು, ಏನ್ ಹೇಳಿ ಜಾಲಿ. 15, 16, 17 ಲಾಂಗ್ ವೀಕೆಂಡ್ ಅಲ್ವಾ. ಜಾಲಿ ಡೇಸ್, ಜಾಲಿ ಡೇಸ್, ಜಾಲಿ ಡೇಸ್ ಅಂತ ಹೋಗ್ತಾ ಇರೋದು ಎಲ್ಲರೂ. ಏಷ್ಯಾಲೇ ಈ ಕಡೆ ನೋಡಲೇ, ಇವ್ರು ಅವಾಗಲೇ ಹಿಂದೆ ಇದ್ರಲ್ವಾ, ಮುಂದೆ ಬಂದ್ಬಿಟ್ಟವ್ರೆ ಕಣ್ಕಪ್ಪಂಟಿ. ಓಹ್ ಬ್ರೋ, ಈಗ ನನ್ನ ಹಿಂದೆ ಇರೋ ಕಾರಲ್ಲಿ ರೊಮ್ಯಾನ್ಸ್ ನಡೀತಾ ಇದೆ. ಬೇಗ ಬಂದರೆ ನೋಡ್ಬೋದು. ನೋಡಿದ್ರಾ? ಜಾಲಿ. ಅಪ್ಪ ಕುಪ್ಪೆನಾ? ದೂರದಿಂದ ಬೇರೆ ತರ ಕಾಣಿಸ್ತು ಬ್ರೋ. ಅದು ಕುಪ್ಪೆ ಊರ ಹೆಸರು. ಅಪ್ಪ ಆಮೇಲೆ ಇದಕ್ಕೂ FIR ಆಗ್ತಾರೆ ಊರವರು. ಬ್ರೋ ತಲೆನೇ ಕೆಡ್ಸ್ಕೊಂಬಾರ್ದು ಬ್ರೋ. ಜೀವನ ಜಿಲೇಬಿ, ಬದುಕು ಅಬಿಬಿ ಅನ್ಕೊಂಡು ಹೋಯ್ತಾ ಇರ್ಬೇಕು. ಅಣ್ಣ ಸೂಪರ್ ಅಣ್ಣ, ನೀನು ಸೂಪರ್. ಅಣ್ಣ ತಮ್ಮ ಥರ ಇಬ್ಬರು ಹಂಗೆ ಬರ್ತಾ ಇದ್ದೀರಲ್ಲ. ಯಾಕೆ ಕೊಟ್ರು ಒಬ್ರಿಗಿನ್ನ ಬ್ರೋ? ಇದು ಬ್ಯಾಚು, ಫುಲ್ಲು ಬ್ಯಾಚು ಬ್ರೋ, ಜಾಲಿ ಬ್ಯಾಚು. TTಯಲ್ಲಿ ಮಾತಾಡ್ಸೋಣ. ಹೌದಾ, ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ರು. ಹಿಂಗೆಲ್ಲ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕ್ತಾರಲ್ಲ, ಅವ್ರಿಗೂ ಹಾಕ್ಬೇಕು FIR. ಅಲ್ಲ, ನಾವು ಗಾಡಿ ಓಡಿಸ್ಬೇಕಾ, ಅಡ್ವರ್ಟೈಸ್ಮೆಂಟ್ ಬೋರ್ಡಲ್ಲಿ ಇರೋದು ಓದ್ಬೇಕಾ? ಅಲ್ಲಿ ಓದ್ಕೊಂಡ್ಬಿಟ್ಟು ನಾನು ಇವನು ಗುದ್ಬಿಟ್ರೆ, ನಾನು ಏನಾರು ಆಗ್ಬಿಟ್ರೆ ನೋಡಿ. 5 ಜನ ಹೋಗ್ಬೇಕು ಕಾರಲ್ಲಿ, 8 ಜನ ಹೋಯ್ತವ್ರೆ. ಯಾಕೆ FIR? ಫೋನಲ್ಲಿ ಬೇರೆ ಮಾತಾಡ್ತಾವ್ರೆ. ಮತ್ತೆ ಬಂತು ಆರ್ಮಿ, ವುಮೆನ್ ಆರ್ಮಿ ಬಂತು ಬ್ರೋ. ಜಾಲಿಯಾಗಿ ಹೋಗ್ತಾ ಇರೋದು ಸ್ನೇಹಿತರೆ, ವುಮೆನ್ ಆರ್ಮಿ. ಆವಾಗಲೇ ಅಷ್ಟು 4 ಜನನೂ ಒಂದು ಲುಕ್ ಕೊಟ್ಟರು, ಭಯನೇ ಆಗೋಯ್ತು ನನಗೆ. ಸ್ಲೋ ಮಾಡ್ಕೊಂಡ್ರು ಗುರು, ಗೊತ್ತಾಯ್ತು ಅವ್ರಿಗೆ, ಆರ್ಮಿ ಅವ್ರಿಗೂ ಇದೆಲ್ಲ ಗೊತ್ತಾಗತ್ತೆ ಅವ್ರಿಗೆ. ನಮ್ಗೆ ಯಾಕೆ ಬೇಕು ಗುರು, ಇದಕ್ಕೂ FIR ಹಾಕ್ತಾರಮ್ಮ.
ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹೀಗೆ ಇರ್ಲಿ. ನೋಡಿದ ತಕ್ಷಣ ಪಾಪ ಅವನ ಇಟ್ಕೊಬಿಟ್ಟ. ಇವತ್ತು ಆಕ್ಚುಲಿ ನೆಮ್ಮದಿ ಆಗಿರ್ಬೇಕು ಅಂತ ಸಾಂಗ್ ರಿಲೀಸ್ ಆಗ್ಬೇಕಾಗಿತ್ತು 10:30ಗೆ. ಬಟ್ ದರ್ಶನ್ ಅವ್ರನ್ನ ಮತ್ತೆ ಜೈಲ್ಗೆ ಕಳಿಸಿದ್ದಾರೆ. ಹಾಗಾಗಿ ಸಾಂಗ್ ರಿಲೀಸ್ ಆಗ್ತಾಯಿಲ್ಲ. ಸಖತ್ ಬೇಜಾರಿದೆ ಸ್ನೇಹಿತರೆ. ಬಟ್ ಏನು ಮಾಡೋಕ್ಕಾಗ್ತಾ ಇಲ್ಲ. ನಾವು ಅಭಿಮಾನಿಗಳಾಗಿ ಅವರೇ ಆಗಲಿ ಅವ್ರ ಮನೆಯವರಾಗಲಿ ಎಲ್ಲರೂ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ, ತುಂಬ ನೋವಲ್ಲಿದ್ದಾರೆ. ಏನು ಮಾಡೋಕ್ಕೂ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ ಒಂದು ಸ್ಟೇಟಸ್ ಬಿಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಬೇಜಾರಾಗ್ಬಿಟ್ಟಿದೆ. ನೀವು ಈ ಥರ ಟೈಮಲ್ಲಿ ಒಂದು ಕಮೆಂಟ್ಸ್ ಹಾಕ್ತೀರಾ, ಒಂದು ನಿಮ್ಮ ಒಪಿನಿಯನ್ಸ್ನ ವಾಮಿಟ್ ಮಾಡ್ತೀರಾ ನೋಡಿ ಸೋಷಿಯಲ್ ಮೀಡಿಯಲ್ಲಿ. ಒಂದೊಂದ್ಸರಿ ಅನ್ಸ್ಬಿಡತ್ತಪ್ಪ ಸೋಷಿಯಲ್ ಮೀಡಿಯಾ ಎಷ್ಟು ವೇಸ್ಟು ಅಂತ. ಸೀರಿಯಸ್ ಆಗಿ ಕೀಬೋರ್ಡ್ ವಾರಿಯರ್ಸ್ ಅಂತೂ ಗಲ್ಲಿಗೆ ಸಿಗ್ತಾರೆ. ಇವಾಗ ಯಾರೋ 40 ಜನ ಈ ರಮ್ಯಾಗೆ ಹಂಗೆ ಹಿಂಗೆ ಅಂತ ಅಂದ್ರು ಅಂದ್ಬಿಟ್ಟು 40 ಜನಕ್ಕೆ ಹಾಕೊಂಡು ರುಬ್ಬೋರೆ. ಆ ಥರ ಎಲ್ಲರಿಗೂ ರುಬ್ಬಿದ್ರೆ ಅವಾಗೆಲ್ಲ ಕ್ಲೀನ್ ಆಗಿಬಿಡುತ್ತೆ ಸೋಷಿಯಲ್ ಮೀಡಿಯಾ. ಅವ್ರಿಗೆಲ್ಲ ಹಾಕಿ FIR. ಹೇ ಗುರು, ಆ ಅಮ್ಮನಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳ ಅಲೋ ಅಂತೀನಿ. ಕೇಳಿಸ್ತಾಳೆ, ಹಿಂಗೆ ನಾಕ್ ಮಾಡ್ತೀನಿ ಟಕ್ ಅಂತ. ಅಮ್ಮ ಹಿಂಗೆ ನೋಡ್ಕೊಂಡು ಆ ಕಡೆ ಎಲ್ಲ ಗುದ್ಬಿಡ್ಲಿ. FIR ಆಗ್ತಾರೆ ತಿರ್ಗಾ. ಓಹೋ, ನಾರೋ ಹೀರೋ ಇದ್ದಂಗೆ ಅವನಲ್ಲ ಗುರು, ಸ್ಲೀವ್ಲೆಸ್ಸು. ಅಲ್ಲೇ ಆ ಗಾಡಿಯಲ್ಲ ಹಿಂದಿ ಫಿಲಮ್ ಹೀರೋ ಥರ ಅವನೇ. ಸೂಪರ್. ಓಹೋ, ಜಾಲಿಯಾಗಿ ಎಮ್ಮೆಗಳು ಓಡಾಡ್ತಾ ಇದೆ ರಸ್ತೆಯಲ್ಲಿ. ಹಾಕ್ರಿ FIR ಎಮ್ಮೆಗಳಿಗೆ, ಅಥವಾ ಎಮ್ಮೆಗಳು ಓನರ್ಗೆ ಹಾಕಿ FIR. ರೋಡಲ್ಲಿ ಅದು ಹೆಂಗೆ ಬಿಟ್ಬಿಡ್ತಾರೆ, ಯಾರನ್ನ ಗುದ್ಬಿಟ್ಟು ಸತ್ತೋಗ್ಬಿಟ್ರೆ. ಇವಾಗ ನಾನೇನು ಎಕ್ಸಾಜಿರೇಟ್ ಮಾಡ್ತಾ ಇಲ್ಲ, ಇರೋದನ್ನು ಕರೆಕ್ಟಾಗಿ ಹೇಳ್ತಾ ಇದ್ದಾನೆ. ಇವಾಗ ನಾನು ಹೇಳೋ ಪ್ರತಿಯೊಂದು ಸಂದರ್ಭದಲ್ಲೂ ನನಗೆ ಜೀವಕ್ಕೆ ಹಾನಿ ಉಂಟಾಗುತ್ತೆ, ಕರೆಕ್ಟಾ? ಮತ್ತು ಅಂಥದ್ರಲ್ಲಿ ಅದಕ್ಕೂ ಸುಮೋಟ ಕೇಸ್ ಹಾಕ್ಬೋದಲ್ವಾ? ಅದು ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಎಲ್ಲದಕ್ಕೂ ಹಾಕ್ಬೋದು FIR. ಜೀವಕ್ಕೆ ಅಪಾಯ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ FIR ಹಾಕ್ಬೋದು. ನೋಡ್ ಶಿಷ್ಯ, ಇವನು ಜೋಶಲ್ಲಿ ಹೋಗ್ತಾರೋ ಸ್ಕೂಲ್ಗೆ. ವಾವ್, ಸೂಪರ್ ಅಣ್ಣ ನೀನು. ನಾವು ಉಳ್ಕೊಳ್ತಾ ಇರೋ ಸ್ಟೇ ಬಂದು ಪ್ರಣವ್ ಬೀಚ್ ರೆಸಾರ್ಟ್ ಅಂತ. ಇದು ಕಣ್ಣೂರು ಬೀಚ್ ಹತ್ರನೇ ಇರುವಂತಹ ರೆಸಾರ್ಟ್ ಇದು. ಸೊ ನಮ್ಮ ಒಂದು ರೂಮಿಂದ ನೋಡಿದ್ರೆ ಬೀಚ್ ಕಾಣಿಸುತ್ತೆ, ಬೀಚ್ ವ್ಯೂ. ಆ ಥರ ಒಂದು ಬ್ಯೂಟಿಫುಲ್ ಸ್ಟೇ ಇದು. ತುಂಬ ದೊಡ್ಡ ಪ್ರಾಪರ್ಟಿ ಸ್ನೇಹಿತರೆ ಇದು. ನಾವು ಒಂದು 15 ಜನ ಹೋಗ್ತಾ ಇರೋದು. FIR ಹಾಕಿ ಸ್ನೇಹಿತರೆ. ಏನ್ರಿ ಹಂಗೆ ಓಡಿಸ್ತೀರಾ ಗಾಡಿನ? ನಿಧಾನಕ್ಕೆ ಓಡಿಸ್ರಿ. ಸರಿ, ಆ ಕಡೆ ತಳ್ಬಿಟ್ಟನ್ ಗುರು ಇವನು. ಮಾಡಿದ್ರು ಮಾಡ್ತಾನೆ. ನಾನೇ ತರ ಇದೆ ಗಾಡಿ, ಸುಮ್ಮನೆ ಹಂಗಂದ್ರೆ ಹಂಗೆ ಹೋಗ್ಬಿಡ್ತೀನಿ. ಇದೇ ಸ್ಟಾರ್ಟಿಂಗ್ ಬರೋದು ವಿಡಿಯೋಲ್ಲಿ. ಅಷ್ಟೇ 1 ಮಿಲಿಯನ್ ವ್ಯೂಸ್. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಓ ಫಾಕ್, ಸರಿ ಗುದ್ದೋರು ಬ್ರೋ. ಯಾರು ಗುದ್ದಿರೋದು? ಹೆಂಗೆ? ಯಾರನ್ನ ರೋಡಿಗೆ ಬಂದರೆ ಡೆಲ್ಲಿಗೆ ಕಳ್ಸಿಬಿಡ್ತೀನಿ. ಅಪ್ಪ, ಬಂಡೆ ಆನೆ ಥರ ಕಾಣಿಸ್ತಾರದು ಬ್ರೋ. ನಾನು ಇವನಂತ ಮಾತಾಡ್ಸ್ತೀನಿ. ಅಣ್ಣ, ಪಾದಯಾತ್ರೆ ಮಾಡ್ತಾಯಿದ್ದೀರಾ? ಎಲ್ಲಿಂದ ಎಲ್ಲಿವರೆಗೂ ಮಾಡ್ತಾಯಿದ್ದೀರಾ? ನಿಮ್ಮ ಉದ್ದೇಶ ಏನು? ಪಾದಯಾತ್ರೆ ಮಾಡ್ತಾ ಇರೋ ಉದ್ದೇಶ? ಓಕೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ನಾಗರಹೊಳೆ ಟೈಗರ್ ರಿಸರ್ವ್ಗೆ ಎಂಟ್ರಿ ಆಗಿದ್ದೀವಿ. ಯಾರೋ ನಿಲ್ಸ್ಕೊಂಡವ್ರು ಗುರು. ಇಂಥವ್ರಿಗೆಲ್ಲ ಹಾಕ್ಬಿಡಿ FIR. ನೋಡಿ ಇವರು ಏನು ಮಾಡ್ತಾವ್ರು, ಇವರು ಹಾಕಿ FIR. ಆನೆಗಳು ಬಂದು ಚಡ್ಡಿ ಬಿಚ್ಚಿದ್ರೆ ಗೊತ್ತಾಗತ್ತೆ. ಲೈಟಾಗಿ ಡ್ರಿಸಲ್ ಆಗ್ತಾ ಇದೆ ಸ್ನೇಹಿತರೆ. ಸಖತ್ತಾಗಿದೆ ವೆದರು. ಶಿಷ್ಯ, ಯಾಕೆ ಟೈಗರ್ ರಿಸರ್ವಲ್ಲಿ ಓಡಾಡ್ತಾ ಇದೆಯಾ? ಹುಷಾರಪ್ಪ, ಡೆಲ್ಲಿಗೆ ಹೋಗ್ಬಿಟ್ಬಿಡ್ತಾರೆ ನೀನು. ಇಲ್ಲಿಂದ ಕೊಡಗು ಸ್ಟಾರ್ಟ್ ಸ್ನೇಹಿತರೆ. ಫಾರೆಸ್ಟ್ ಏನಿದೆ ನೀವೇನು ನೋಡ್ತಾ ಇದ್ದೀರಾ, ಕೂರ್ಗ್ ರೇಂಜ್ ಇದು ಆ್ಯಕ್ಚುಲಿ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪು ಸ್ನೇಹಿತರೆ. ಆನೆ ಬಿಡಾರ. ಇಲ್ಲಿ ಬಂದು ಟೈಮಿಂಗ್ಸ್ ಇರುತ್ತೆ. ಟೈಮಿಂಗ್ಸ್ ಬಂದರೆ ನೀವು ಎಲಿಫೆಂಟ್ ಫೀಡಿಂಗು ಎಲ್ಲ ಮಾಡ್ಬೋದು. FIR ಹಾಕ್ತಾರೆ. ಇಲ್ಲೊಂದ್ಸರಿ ಶಾಪಿಂಗ್ ಮಾಡಿದ್ವಿ ನಾವು, ಅದು ಕೊಡಗುಲ್ಲೇ ಸ್ಟೇ ಇರ್ಬೇಕಾರೆ. ಬಟ್ ಇವತ್ತು ಕೇರಳ ಚೆಕ್ ಪೋಸ್ಟ್ ದಾಟೋದ್ರಿಂದ ಇಲ್ಲಿ ಶಾಪಿಂಗ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೆ ನಮ್ಮ ಹುಡುಗರೆಲ್ಲ ಏನು ಮಾಡೋರು ಅಂದರೆ VRL ಅಲ್ಲಿ ಕಳಿಸ್ಬಿಟ್ಟವ್ರೆ. ಬೆಂಗಳೂರಿಂದ ಕೇರಳ, ಅಲ್ಲೇ ಬೀಚ್ ಹತ್ರ ಯಾವುದೋ VRL ಇದೆಯಂತೆ, ಅಲ್ಲಿ ಬರುತ್ತಂತೆ ಸಾಯಂಕಾಲ. ಸೊ ಜಾಲಿಯಾಗಿ ಅಲ್ಲಿ ಬಾಟ್ಲಿಸ್ ಎತ್ಕೊಳ್ಳೋದು ಇವರು VRL ಅಲ್ಲಿ ಮಾಡಿಬಿಟ್ಟು. ಏನು ಹೇಳಿ ಸ್ನೇಹಿತರೆ, ನನಗೆ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿದಾಗೆಲ್ಲ ಉಪೇಂದ್ರ ಅವರು ಯಾವುದದು ರಕ್ತ ಕಣ್ಣೀರು ಅಲ್ಲಿ ಡೈಲಾಗ್ ಹೇಳ್ತಾರೆ. ಯಾವ್ದು ಇಂಡಿಪೆಂಡೆನ್ಸ್ ಡೇ ಮ್ಯಾನ್, ಯಾವ್ದು ಇಂಡಿಪೆಂಡೆನ್ಸ್ ಡೇ. 12 ಗಂಟೆ ರಾತ್ರಿಲಿ ಹೆಣ್ಮಕ್ಳು ಅವ್ರಿಗೆ ಇಷ್ಟ ಆದಂಥ ಬಟ್ಟೆ ಹಾಕೊಂಡು ಓಡೋಕೆ ಆಗತ್ತೇನ್ರಿ ಮ್ಯಾನ್, ಆಗತ್ತೇನ್ರಿ ಅಂತ ಸಖತ್ತಾಗಿ ಹೇಳಿದಾರೆ ಗುರು. ನೆಕ್ಸ್ಟ್ ಲೆವೆಲ್. ಆವಾಗ ಗುರು ಅದೆಲ್ಲ ಅವ್ರು ಹೇಳಿದ್ ನಡೆಯುತ್ತೆ ನೋಡಿ, ಅದು ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇ. ವಾವ್, ಬ್ಯೂಟಿ.
ತಗೋ ಗುರು ಎಕ್ಸ್ಲೇಟ್ರು ಒತ್ತು ಥ್ರಾಟಲು ಜಾಲೆ ಜಾಲೆ ಎಲ್ಲ ಜಾಲೆ. ವಾವ್, ಈ ಜಾಗ ನನಗೆ ಪಕ್ಕ ಏ ಡ್ಯಾನ್ಸ್ ಮಾಡುತ್ತಲ್ಲ ಅದು ಇದೇ ಜಾಗ. ಸಾಮಿ ಆಮಿ ನಾಕ ನಿನ್ನ ಆಫ್ರಿಕಾ ಅಣ್ಣ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಯಾವುದು ಇರೋದು ಊರ ಹೆಸರೇ ನೋಕಿಯಾನಾ? ಓ ಮೈ ಗಾಡ್ ಸ್ನೇಹಿತರೆ, ಊರ ಹೆಸರೇ ನೋಕಿಯಾ. ಕ್ರೇಜಿ. ಈ ಊರವ್ರೆ ನೋಕಿಯಾ ಫೋನ್ ಕಂಡಿಡಿದಿದ್ದು ಅನ್ಸುತ್ತೆ, ಅದಕ್ಕೆ ಈ ಊರ ಹೆಸರು ನೋಕಿಯಾ. ಕನೆಕ್ಟಿಂಗ್ ಪೀಪಲ್. ಅಣ್ಣ ದೊಡ್ಡ ಹಳ್ಳ ಐತೆ ಅಲ್ಲಿ ಲೆಫ್ಟಲ್ಲಿ. ನಾಲ್ಕ್ರಿ ಅಣ್ಣ FIR ರೋಡ್ ಮಾಡಿಸ್ತವ್ರಿ. ನೈಟ್ ಹೊತ್ತು ಬಂದರೆ ಏನು ಗತಿ ಹೇಳಿ. ಓ ನೋಡಿ ಹಳ್ಳ, ರಿಮ್ಮು ಬೆಂಡಾದರೆ 40,000 ಇಡಬೇಕು. ಭಾಳ ಜಾಸ್ತಿ ಮಾತಾಡೋದು ಬೇಡ ಗುರು, ತಿರ್ಗಾ ಹಾಕ್ತಾರೆ. ಓ ಲೈಟಾಗಿ ಹನಿಗಳು ಬೀಳ್ತಾ ಇದೆ ಫ್ರೆಂಡ್ಸ್. ಒಳ್ಳೆ ಮಳೆ ಆಗ್ಬೋದು. ಫ್ಯಾಂಟಾಸ್ಟಿಕ್, ಮಾರ್ವಲಸ್, ಬ್ಯೂಟಿಫುಲ್. ಸ್ಟಾರ್ಟ್ ಆಯಿತು ಮಳೆ. ಇಂಜಿ ಪುಳಿ ಸ್ಟಾಪ್. ಬಾಗುರು ಇಲ್ಲಿ ಜಾಗ ಇದೆ. ಓಕೆ ಫ್ರೆಂಡ್ಸ್, ಈ ಪಿಚ್ ಸ್ಟಾಪಲ್ಲಿ ಎಲ್ಲ ಬಾಯ್ಸ್ ಬರಲಿ. ಬಾಯ್ಸ್ ಬರೋರ್ಗೆ ಕಾದೆ ಆಮೇಲೆ ಕಂಟಿನ್ಯೂ ಮಾಡೋಣ ರೈಡ್ನ.